ಆತ್ಮೀಯರೇ, ನನ್ನ ಬದುಕಿನಲ್ಲಿ ಸುಮಾರು 1500 ಸಾಧಕರಿಗೂ ಮಿಗಿಲಾಗಿ ನಾನು ಮಾಧ್ಯಮಗಳಲ್ಲಿ ಸಂದರ್ಶನವನ್ನು ಮಾಡಿರುವಂತಹ ಅನುಭವ ನನ್ನದಾಗಿದೆ. ಒಬ್ಬರ ಪರಿಚಯ ಅಂತ ಅಂದಾಗ ಅವರ ಬಾಲ್ಯ, ಶಿಕ್ಷಣ, ಉದ್ಯೋಗ, ಸ್ವಂತ ಉದ್ಯೋಗ ಮತ್ತು ಸಮಾಜಕ್ಕೇನಾದರೂ ಕೊಡೋದು ಅನ್ನುವಂತಹ ವಿಚಾರಗಳು ಸಾಮಾನ್ಯವಾಗಿ ಬರುತ್ತೆ. ನಾನಿವತ್ತು ನಿಮಗೆ ನನ್ನ ಮಿತ್ರ ಎಲ್ ಎನ್ ಪ್ರಸಾದ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಎಲ್ ಎನ್ ಪ್ರಸಾದ್ ಸುಶಿಕ್ಷಿತ ಸಂಸ್ಕಾರವಂತ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆಯಿಂದನೇ ಪ್ರೇರೇಪಣೆ ಹೊಂದುತ್ತಾರೆ. ಅವ್ರ ತಂದೆ ಇವರು 5 ವರ್ಷದಲ್ಲಿದ್ದಾಗಲೇ ಬ್ಯಾಂಕ್ ಅಕೌಂಟ್ ಕಲಿಸ್ತಾರಂತೆ. ಎಷ್ಟೊಂದು ಜನ ಈಗ ಡಿಗ್ರಿ ಮಾಡಿದ್ರು ಬ್ಯಾಂಕ್ ಹೋಗೋಕ್ಕೆ ಹಿಂದೆ ಮುಂದೆ ನಾಚ್ಕೊಳ್ಳೋರನ್ನ ನಾವು ಗಮನಿಸ್ತಾ ಇರ್ತೇವೆ. ಅದಾದಮೇಲೆ ಉದ್ಯೋಗಕ್ಕೆ ಹೋಗ್ತಾರೆ. ಉದ್ಯೋಗದಲ್ಲಿ ಆ ಇಡೀ ಉದ್ಯೋಗದ ಅನೇಕ ವಿಚಾರಗಳನ್ನು ಅವರು ಅರಿತಾರೆ. ಅದಾದಮೇಲೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ವ್ಯಾಕ್ಯೂಮ್ ಇಂಡಸ್ಟ್ರಿಗೆ ಎಂಟ್ರಾಗ್ತಾರೆ. ದೇಶದಲ್ಲೇ ಒಂದು ದೊಡ್ಡ ಸದ್ದು ಮಾಡ್ತಾರೆ. ತಾವು ಮಾಡಿದಂತಹ ಪ್ರಾಡಕ್ಟ್ಸ್ಗಳನ್ನು ವಿದೇಶಕ್ಕೆ ಸಪ್ಲೈ ಮಾಡುವ ಲೆವೆಲ್ಗೆ ಹೋಗುವ ಎಲ್ ಎನ್ ಪ್ರಸಾದ್ ದುಡಿದು ತಮ್ಮ ಜೇಬು ತುಂಬಿದ ಮೇಲೆ ಸಮಾಜಕ್ಕೂ ಏನಾದರೂ ಕೊಡಬೇಕು ಅಂತ ಯು ಕ್ಯಾನ್ ವಿ ಕ್ಯಾನ್ ಸಂಸ್ಥೆಯ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಎಲ್ ಎನ್ ಪ್ರಸಾದ್ ಅವರ ಅನುಭವವನ್ನು ಅವ್ರ ಮಾತುಗಳಲ್ಲೇ ಕೇಳೋಣ. ಪ್ರಿಯ ಬಂಧುಗಳೇ, ನಮ್ಮ ಬಾಳಿನಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತಾ ಇರುತ್ತೆ. ಬದಲಾವಣೆಗಳು ಉಂಟಾಗುವಂತಹ ಸಂದರ್ಭವನ್ನು ಸರಿಯಾಗಿ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ, ಸಂಸ್ಕಾರ ಕೂಡ ನೆರವಾಗುತ್ತೆ. ಇವತ್ತು ನಮ್ಮ ಜೊತೆ ಎಲ್ ಎನ್ ಪ್ರಸಾದ್ ಅವರಿದ್ದಾರೆ. ಎಲ್ ಎನ್ ಪ್ರಸಾದ್ ತಮ್ಮ ಬಾಲ್ಯದ ಹಿನ್ನೆಲೆಯನ್ನು ನಮಗೆ ಪರಿಚಯ ಮಾಡಿಕೊಡಿ. ನಮಸ್ಕಾರ. ನಾನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿಂದ ಬಂದಿರೋದು. ನನಗೆ ಒಂದು ಹೆಮ್ಮೆ ಅಂದರೆ ನನಗೆ ಬಾಲ್ಯದಲ್ಲಿ ಒಂದು ಸುಶಿಕ್ಷಿತ ತಂದೆ ತಾಯಿಗಳು, ಸಂಸ್ಕಾರವಂತ ಕುಟುಂಬ, ಮನೆಯಲ್ಲಿ ಅಜ್ಜಿ ತಾತ, ತಂದೆ ತಾಯಿ, ಅಕ್ಕ ತಮ್ಮ ಎಲ್ಲರ ಜೊತೆಗೆ, ಸ್ನೇಹಿತರ ಜೊತೆಗೆ ಆಟ, ಹಾಗೆ ನಮ್ಮ ಮನೆಯಲ್ಲಿ ಅನೇಕ ದೇವರ ಪೂಜೆಗಳಾಗ್ತಾಯಿತ್ತು. ನಾವು ದೇವಸ್ಥಾನಗಳಲ್ಲಿ ಭಜನೆಗಳು ಮಾಡ್ತಾಯಿದ್ದು, ಸ್ನೇಹಿತರೊಟ್ಟಿಗೆ ಆಟ ಆಡ್ತಾ ಇದ್ದಿದ್ದು. ಈ ಥರ ಒಂದು ಒಳ್ಳೆಯ ಹಿನ್ನೆಲೆ, ಬಾಲ್ಯದ ಹಿನ್ನೆಲೆಯೇ ನನಗೊಂದು ನನ್ನ ಲೈಫಿನ ಯಶಸ್ಸಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿಂದ ಹಾಗೆ ನನಗೆ ಶುರುವಾಗಿದ್ದು. ನಮ್ಮ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿದ್ದರು. ಅದೊಂದು ಟರ್ನಿಂಗ್ ಪಾಯಿಂಟ್ ನನಗೆ. ಮನೆಯಲ್ಲಿ ಅವರು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದಾಗ ನಾನು ಅವ್ರ ಜೊತೆ ಕೂತ್ಕೊಂಡು ನಾನು ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋವಂಥ ಒಂದು ಅವಕಾಶ ಸಿಕ್ಕಿದ್ದೆ ನನಗೆ ಒಂದು ಲೈಫಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಏಕೆಂತಂದರೆ ನಾವು ಬರೀ ಓದೋದಷ್ಟೇ ಅಲ್ಲ, ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಮಾತ್ರ ನಮ್ಮ ಒಂದು ಜ್ಞಾನ ನಮಗೆ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹೌದು. ಆ ಒಂದು ಹಿನ್ನೆಲೆನೇ ನನಗೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ನಾವು ಏನು ಓದ್ತೀವಿ, ಏನು ಅಧ್ಯಯನ ಮಾಡ್ತೀವಿ, ಅದನ್ನು ಶಿಕ್ಷಣ ಅಂತ ಕರಿತೇವೆ. ಶಿಕ್ಷಣದಿಂದಾಗಿ ಒಂದು ರೀತಿ ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಗುರುತಿಸ್ತಾನೆ. ತಮ್ಮ ಬದುಕಿನಲ್ಲಿ ಹೇಗಾಯಿತು? ಖಂಡಿತವಾಗ್ಲೂ ನಾನು ಹೇಳಿದಾಗೆ ನಮ್ಮ ತಂದೆಯವರೇ ಸ್ಕೂಲ್ ಮೇಸ್ಟರ್ ಆಗಿದ್ದರಿಂದ ಅವರು ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದರಿಂದ ನಾನು ಅವರೊಟ್ಟಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದರಿಂದ ಸ್ಕೂಲಲ್ಲಿ ನನಗೆ ಶಿಕ್ಷಣದಲ್ಲಿ ಅದು ತುಂಬ ಸಹಕಾರಿಯಾಯಿತು. ಹಾಗೆ ನನಗೆ ಸ್ಕೂಲ್ನಲ್ಲೂ ಸಹ ನಮ್ಮ ಎಷ್ಟೋ ಜನ ನಮ್ಮ ಶಿಕ್ಷಕರು ನನಗೆ ಅವಕಾಶ ಕೊಡ್ತಾ ಇದ್ರು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ. ಅದು ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಎಷ್ಟು ಮಕ್ಕಳಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಅದೊಂದು ವರ ಅಂತ ಹೇಳ್ಬೋದು. ಅದೊಂದು ಟರ್ನಿಂಗ್ ಪಾಯಿಂಟು. ಮನೆಯಲ್ಲದಲ್ಲೇ ಸ್ಕೂಲಲ್ಲಿ ಸಹ ನಾನು ಬೇರೆಯವರಿಗೆ ಶಿಕ್ಷಕರಂತೆ ಒಂದು ಪಾಠ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು. ಹಾಗಾಗಿ ನನಗೆ ಎಲ್ಲೋ ಒಂದು ನನ್ನ ಮನಸ್ಸಿನ ಮೂಲೆಯಲ್ಲಿ ನಾನು ಚೆನ್ನಾಗಿ ಓದಬೇಕು ಅಂತ ತಾನೇ ಬಂದುಬಿಡ್ತಾಯಿದ್ದು. ಹಾಗಾಗಿ ನಾನು ಆಟ ಆಡ್ತಾ ಒಂದು ಶಿಕ್ಷಣ ಅನ್ನೋದು, ಜ್ಞಾನ ಅನ್ನೋದು ಚೆನ್ನಾಗಿ ನನಗೆ ಬಂದಿದ್ದು ಒಂದು ದೊಡ್ಡ ವರದಾನ ಆಗೋಯ್ತು ನನಗೆ. ಸ್ಕೂಲಲ್ಲಿ ನಾನು ಎಲ್ಲ ಚೆನ್ನಾಗಿ ಓದ್ತಾ ಇದ್ದೆ. ಅದೇ ಥರ ಕಾಲೇಜಲ್ಲಿ ಬಂದಾಗ ನನಗೊಂದು ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಶಿಕ್ಷಣ ದೊರಕಿದ್ದೆ. ಅದು ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನಮ್ಮ ಲೈಫಲ್ಲಿ. ತಾಂತ್ರಿಕ ಶಿಕ್ಷಣದಿಂದ ನನಗೆ ಜ್ಞಾನ ಜಾಸ್ತಿ ಆಯಿತು ಒಂದು ತಾಂತ್ರಿಕತೆ ಕಡೆಗೆ. ಹಾಗಾಗಿ ಮನೆಯಲ್ಲಿ ನಾವು, ನಮ್ಮ ತಂದೆಯವರು ನನಗೆ ಶಿಕ್ಷಣದ ಜೊತೆಗೆ ಒಂದು ಬಿಸ್ನೆಸ್ ಆ್ಯಂಗಲಲ್ಲೂ ಸಹ ನನಗೊಂದು ಕೆಲವೊಂದು ಜ್ಞಾನವನ್ನು ಕೊಟ್ಟಿದ್ದರು. ಅವರು ಮನೆಯಲ್ಲಿ ಕೆಲವೊಂದು ಫೈನಾನ್ಸ್ ಕಂಪನಿ ತರಹ ಮನೆಯಲ್ಲೇ ಒಂದು ಚಿಟ್ ಫಂಡ್ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಅದನ್ನು ನಾನು ನೋಡ್ಕೊಂಡು ಬೆಳೆದಾಗ, ಅದರಲ್ಲಿ ನಾನು ತೊಡಗಿಸ್ಕೊಂಡಿದ್ದಾಗ ಸ್ಕೂಲಲ್ಲಿ ಸಹ ನನಗೆ ಶಿಕ್ಷಕರು ಕೆಲವೊಂದು ಈ ಒಂದು ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ನನಗೆ ಎಷ್ಟೊಂದು ಪಾಠಗಳನ್ನು ಆಗ ನಾನು ಸಣ್ಣ ಹುಡುಗ ಇದ್ದಾಗಲೇ ಮಾಡ್ತಾ ಇದ್ದಿದ್ದರಿಂದ ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಒಂದು ಬಿಸ್ನೆಸ್ ಅಂತ ಒಂದು ಸಣ್ಣ ವಯಸ್ಸಿನಿಂದಲೇ ನನಗೆ ಬಂದಿದೆ ಅಂತ ನಾನು ಹೇಳ್ಬೋದು. ಅದರೊಳಗೆ ನಾನು ಬ್ಯಾಂಕ್ ಅಕೌಂಟ್ ಕೂಡ ನನಗೆ 5ನೇ ಕ್ಲಾಸಲ್ಲಿದ್ದಾಗಲೇ ನಮ್ಮ ತಂದೆ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು. ಹಾಗಾಗಿ ಒಂದು ಮನೆಯೊಳಗಡೆ ನಾನು ದುಡ್ಡನ್ನು ಉಳಿಸಿರೋದನ್ನು ಬ್ಯಾಂಕಲ್ಲಿ ಇಡಬೇಕು ಅನ್ನೋವಂಥದ್ದು ಒಂದು ಮನೋಭಾವ ಕೂಡ ಅಲ್ಲಿಂದನೇ ಶುರುವಾಯಿತು. ಹೌದು. ಈ ಪ್ರಪಂಚದಲ್ಲಿರುವ ಬಹುಪಾಲು ಮಂದಿ ಶಿಕ್ಷಣದ ನಂತರ ಉದ್ಯೋಗವನ್ನು ಅರಸ್ತಾರೆ.
ತಾವು ಕೂಡ ಉದ್ಯೋಗ ಅರಸ್ತೀರಿ, ಅನುಭವವನ್ನು ಪಡೀತೀರಿ. ನಿಮ್ಮ ಅನುಭವ ಹೇಗಿತ್ತು? ನಾನು ಒಂಥರ ಒಂದು ಅದೃಷ್ಟವಂತ ಅಂತಲೇ ಹೇಳ್ಬೋದು. ಹೌದಾ? ಬಾಲ್ಯದಿಂದ ಒಳ್ಳೆ ಶಿಕ್ಷಣ ಬಂತು. ಶಿಕ್ಷಣದ ಆದಮೇಲೆ ನಾನು ಬೆಂಗಳೂರಿಗೆ ಉದ್ಯೋಗ ಅಂತ ಬಂದಾಗ ಆಗಿನ ಕಾಲದಲ್ಲಿ ಉದ್ಯೋಗ ಸಿಗೋದು ಅಷ್ಟು ಸುಲಭ ಇರಲಿಲ್ಲ. ನನ್ನ ಸ್ನೇಹಿತರಿಗೆ ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇರಲಿಲ್ಲ. ಆದರೆ ನನ್ನ ಬಾಳಿನಲ್ಲಿ ನನಗೆ ನಮ್ಮ ಬ್ರದರ್ ಇಲ್ಲ, ನಮ್ಮ ಭಾವನವರು ಬೆಂಗಳೂರಿನಲ್ಲೇ ಅವ್ರು ಇದ್ದಿದ್ದರಿಂದ ನನಗೆ ಇಲ್ಲಿ ಇರಲಿಕ್ಕೆ ವಾಸ ಮಾಡಲಿಕ್ಕೆ ಅನುಕೂಲ ಆಯಿತು. ಅವರು ಸಹ ನನಗೊಂದು ಉದ್ಯೋಗ ಕೊಡಿಸ್ಲಿಕ್ಕೆ ತುಂಬ ಸಹಾಯ ಮಾಡಿದ್ರು. ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ನಮ್ಮ ಭಾವನವರ ಸಹಾಯ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಅಲ್ಲಿ ಕೂಡ ನನಗೆ ಒಳ್ಳೆ ಕಡೆ ಒಂದು ಉದ್ಯೋಗ ಸಿಕ್ತು. ಒಂದು ಫ್ರಾನ್ಸ್ ಕಂಪನಿ ಒಳಗಡೆ ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಕ್ಯೂಮ್ ಟೆಕ್ನಾಲಜಿ ಬಗ್ಗೆ ವರ್ಕ್ ಮಾಡಲಿಕ್ಕೆ, ಒಂದು ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ ವ್ಯಾಕ್ಯೂಮ್ ಟೆಕ್ನಾಲಜಿ ರಿಸರ್ಚ್ ಮಾಡಿದ್ದರ ಒಂದು ಫಲವೇ ಇವತ್ತಿನ ನಾನು ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋದಕ್ಕೆ ಕಾರಣ. ಆ ಒಂದು ಉದ್ಯೋಗ ನನಗೆ ಬಂದ ಒಂದು ಮೊದಲನೇ ಉದ್ಯೋಗನೇ ನನಗೆ ಟರ್ನಿಂಗ್. ಅಂದರೆ ಎಲ್ಲೇ ನಾವು ಉದ್ಯೋಗ ಮಾಡಲಿ ಅದರ ಒಳ ಹೊರಗನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ, ಆ ಆಳ ಅಗಲಗಳನ್ನು ಪರಿಚಯ ಮಾಡಿಕೊಂಡ್ರೆ ನಾವು ಮುಂದೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗ ಮಾಡ್ತಾ ಮಾಡ್ತಾ ಸ್ವಂತ ಉದ್ಯೋಗದ ಕಡೆಗೆ ವಾಲೋದು, ಸ್ವಂತ ಉದ್ಯೋಗದಲ್ಲಿ ಸಾಕಷ್ಟು ಹೆಸರು ಮಾಡೋದು ಅಷ್ಟೇ ಅಲ್ಲ, ದೇಶದಲ್ಲೇ ಹೆಸರು ಮಾಡಿ ವಿದೇಶಕ್ಕೂ ಸಪ್ಲೈ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ನೀವು ಸಾಧಿಸ್ಬಿಟ್ರಿ. ಹೇಗೆ ಸಾಧಿಸಿದ್ರಿ? ನಾನು ಉದ್ಯೋಗ ಮಾಡ್ತಾ ಇರಬೇಕಾದಾಗ ನನ್ನನ್ನು ನಾನು ತುಂಬ ಇನ್ವಾಲ್ವ್ ಆಗಿ ತೋರಿಸ್ಕೊಂಡಿದ್ದರ ಫಲವಾಗಿ ನನಗೆ ಮುಂದೆ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಒಂದು ಆಸೆ ಬಂತು. ಏಕೆಂದರೆ ನನಗೆ ಆ ಟೆಕ್ನಾಲಜಿಲಿ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಆಮೇಲೆ ತದನಂತರ ಇನ್ನೊಂದು ಉದ್ಯೋಗದಲ್ಲಿ ಹೋದಾಗ ನನಗೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡುವಂಥ ಅವಕಾಶ ಸಿಕ್ತು. ಅಲ್ಲಿ ಕೂಡ ಅವಕಾಶ ನಾನು ಚೆನ್ನಾಗಿ ಬಳಸ್ಕೊಂಡಿದ್ದರಿಂದ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಈ ತರಹ ಈ ವ್ಯಾಕ್ಯೂಮ್ ಟೆಕ್ನಾಲಜಿನ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ಉದ್ಯೋಗದಲ್ಲಿದ್ದಾಗ ಆ ಒಂದು ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ನನಗೆ. ನಾನು ಯಾವುದಾದ್ರೂ ಒಂದು ರಿಸರ್ಚ್ ಮಾಡಲಿಕ್ಕೆ. ಹಾಗಾಗಿ ನಾನು ನನ್ನ ಒಂದು ಸ್ವಂತ ಉದ್ಯೋಗನ ಆರಿಸ್ಕೊಳ್ಬೇಕಾಯಿತು. ನಾನು 2003ರಲ್ಲಿ ಲಕ್ಷ್ಮಿ ವ್ಯಾಕ್ಯೂಮ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ವ್ಯಾಕ್ಯೂಮ್ ಫರ್ನೆಸ್ ಅಂತ ಒಂದು ಮೆಷಿನನ್ನು ತಯಾರು ಮಾಡುವಂಥ ಸಂಸ್ಥೆ. ಅದು ಬಹುಶಃ ಭಾರತದಲ್ಲಿ ನಮ್ಮದು ಮೊದಲನೇ ಸಂಸ್ಥೆ ಈ ತರಹದ ಒಂದು ಮಿಷಿನ್ ತಯಾರು ಮಾಡುವಂಥ ಸಂಸ್ಥೆ. ಎಲ್ಲ ಇದು ವೆಸ್ಟರ್ನ್ ಕಂಟ್ರಿಯಲ್ಲಿ ಇದ್ದಂಥ ಟೆಕ್ನಾಲಜಿ ಇಂಡಿಯಾಗೆ ಅವಾಗಿನ್ನೂ ಬಂದಿತ್ತಷ್ಟೇ ಅದು. ಸೊ ಯಾರೂ ಈ ಥರ ಮೆಷಿನನ್ನು ತಯಾರು ಮಾಡ್ತಾ ಇರಲಿಲ್ಲ. ಸೊ ನಾವು ಮೊದಲನೇದಾಗಿ ಭಾರತದಲ್ಲೇ ಇದನ್ನು ತಯಾರು ಮಾಡಿ ನಂತರ ಇತ್ತೀಚೆಗೆ ನಾವು ವೆಸ್ಟರ್ನ್ ಕಂಟ್ರಿ ಯುರೋಪಿಗೆ ಇದನ್ನು ನಾವು ಸಪ್ಲೈ ಕೂಡ ಮಾಡಿದ್ವಿ. ನಾವು ಮಾಡಿದೆ. ಅದೊಂದು ಹೆಗ್ಗಳಿಕೆ ನಮಗಿದೆ, ನಮ್ಮ ಕಂಪನಿಗಿದೆ. ಸೊ ಈ 2003ರಲ್ಲಿ ನಾವು ಈ ಕಂಪನಿ ಸ್ಟಾರ್ಟ್ ಮಾಡೋದಾಗಿಂದ ನಾವು ಮೆಷಿನ್ನ ತಯಾರು ಮಾಡೋದ್ರ ಜೊತೆಗೆ ಆ ಹೀಟ್ ಟ್ರೀಟ್ಮೆಂಟ್ ಸರ್ವಿಸ್ ಕೂಡ ನಾವು ಭಾರತದ 4 ಮೂಲೆಗಳಲ್ಲಿ ನಾವು ಶುರು ಮಾಡಿದ್ವಿ. ಈ ಒಂದು ಟೆಕ್ನಾಲಜಿನೇ ತುಂಬ ದುರ್ಲಭವಾಗಿರುವಂಥ ಸಮಯದಲ್ಲಿ ನಾವು ಭಾರತದಾದ್ಯಂತ ಎಲ್ಲ ಕಡೆ ನಾವು ಇದನ್ನು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದೆ. ನಮಗೊಂದು ಕಂಪನಿಗೆ ಒಂದು ಬ್ರ್ಯಾಂಡ್ ಇಮೇಜ್ಗೆ ಬರೋದಕ್ಕೆ ಕಾರಣ ಆಯಿತು. ಇವತ್ತು ನಮ್ಮ ಕಂಪನಿ ಭಾರತದಲ್ಲೇ ಒಂದು ದೊಡ್ಡ ಉದ್ಯಮ. ವ್ಯಾಕ್ಯೂಮ್ ಟೆಕ್ನಾಲಜಿಲಿ ವಿ ಆರ್ ದಿ ಲಾರ್ಜೆಸ್ಟ್ ಆ್ಯಂಡ್ ಲೀಡಿಂಗ್ ಕಂಪನಿ ಅಂತ ಹೇಳ್ಬೋದು. ನೀವು ಲೀಡಿಂಗ್ ಕಂಪನಿ ಆಗಿರೋದಕ್ಕೆ ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಮತ್ತಷ್ಟು ಬೆಳೀರಿ, ಮತ್ತಷ್ಟು ದೇಶಗಳಿಗೆ ಸಪ್ಲೈ ಮಾಡಿ ಅಂತ ಹೇಳ್ತಾ, ಸಾಮಾನ್ಯವಾಗಿ ಏನಂದರೆ ತೆಗೆದುಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ, ಆದರೆ ಕೈ ಈ ಕಡೆಗೆ ಹೋಗೋದಕ್ಕೆ ಸ್ವಲ್ಪ ಇಂಜರಿಯುತ್ತೆ. ಆದರೆ ತಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದ ಮೇಲೆ ಸಮಾಜಕ್ಕೂ ಏನಾದರೂ ಕೊಡೋಣ ಅನ್ನುವಂತಹ ಮನಸ್ಸು ಮಾಡಿದ್ರಲ್ಲ, ವಿ ಕ್ಯಾನ್ ಸಂಸ್ಥೆಯಲ್ಲಿ ಕೈ ಜೋಡಿಸಿದ್ರಲ್ಲ, ಈ ಅನುಭವ ಹೇಗಿದೆ? ಖಂಡಿತವಾಗ್ಲೂ ನಾವು ಒಂದು ಉದ್ಯಮದಲ್ಲಿ ಯಶಸ್ಸು ಕಂಡಾಗ ನಾವು ನಮ್ಮ ಒಂದು ಸಹಜವಾಗಿ ನಮ್ಮ ಮನಸ್ಸು ನಾವು ಏನಾದರೂ ಕೊಡಬಹುದಾ ಸಮಾಜಕ್ಕೆ ಏನಾದರೂ ಕಡೆ ಖಂಡಿತವಾಗಿ ವಾಲುತ್ತೆ. ಹಾಗೆ ಎಲ್ಲರ ಹಾಗೆ ನನಗೂ ಅದೇ ಥರ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಒಲವಿತ್ತು. ನನ್ನ ಕೆಲವು ಸ್ನೇಹಿತರ ಒಂದು ಪ್ರಭಾವದಿಂದಾಗಿ ನಾನೊಂದು ವಿ ಕ್ಯಾನ್ ಅಂತ ಒಂದು ಸಂಸ್ಥೆ ಒಂದು ಹುಟ್ಟುಕೊಳ್ಳಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಇತ್ತೀಚೆಗೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಈ ಸ್ವಚ್ಛತಾ ಕಾರ್ಯಕ್ರಮಗಳು ಭಾಳಷ್ಟು ನಡೀತಿದೆ. ನಾವು ಒಂದು 6-7 ವರ್ಷಗಳ ಮುಂಚೆನೇ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಯೋಚನೆ ಮಾಡಿ, ನಾನು ಬಹಳಷ್ಟು ದೇಶಗಳಲ್ಲಿ ಓಡಾಡಿದ್ದೇನೆ. ಬೇರೆ ದೇಶಗಳಿಗೆ ಹೋದಾಗ ನನಗನ್ಸೋದು ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿದೆ, ಸ್ವಚ್ಛವಾಗಿದೆ ಅಂತಂದಾಗ ನಾನು ಪುನಃ ಭಾರತಕ್ಕೆ ಬಂದಾಗ ನನಗೆ ಅದೊಂದೇ ಕಾಡ್ತಾ ಇದ್ದಿದ್ದು. ಎಲ್ಲೆಂದರೆ ಅಲ್ಲಿ ನಾವು ಕಸ ಕಡ್ಡಿ ಹಾಕೋದು, ಉಗಿಯೋದೆಲ್ಲ ನೋಡ್ತಾ ಇದ್ವಿ. ಅದು ಭಾಳ ಚುಚ್ಚುತ್ತಾ ಇತ್ತು. ಹಾಗಾಗಿ ನಮ್ಮ ಸ್ನೇಹಿತರೊಟ್ಟಿಗೆ ನಾವು ಇದನ್ನು, ಈ ಸ್ವಚ್ಛತಾ ಕಾರ್ಯಕ್ರಮನ ನಾವು ಆವಾಗಲೇ 2012ರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇದನ್ನು ನಾವು. ಆವಾಗ ಈ ವಿ ಕ್ಯಾನ್ ಸಂಸ್ಥೆಯಿಂದ ನಾವು ಸಾಕಷ್ಟು ಕಡೆ ಡಸ್ಟ್ಬಿನ್ನನ್ನೆಲ್ಲ ಹಾಕಿದ್ದೇವೆ. ಸಾಕಷ್ಟು ಸ್ಕೂಲ್ಗಳಿಗೆಲ್ಲ ಹೋಗಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ.
ನಮಗೆ ಎಲ್ಲಿ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತೋ ಅಂಥ ಕಡೆ ಹೋಗಿ ಸಾಕಷ್ಟು ಜನ ಇರೋ ಕಡೆ ಇದರ ಬಗ್ಗೆ ಅರಿವು ಮೂಡಿಸದೆ ಒಂದು ಹವ್ಯಾಸವನ್ನು ಮಾಡ್ಕೊಂಡಿದ್ದೇವೆ ಇದರಲ್ಲಿ. ಸೊ ಏನೋ ಒಂದು ಸಂತೋಷ ಸಿಗ್ತಾ ಇದೆ ಈ ಥರ ಮಾಡಿ. ಎಲ್ ಎನ್ ಪ್ರಸಾದ್ ಅವರೇ, ತಮ್ಮ ಬಾಲ್ಯ, ಶಿಕ್ಷಣ, ಉದ್ಯೋಗ, ಸ್ವಂತ ಉದ್ಯೋಗ ಮತ್ತು ಸಮಾಜಮುಖಿ ಧೋರಣೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಎಷ್ಟೊಂದು ಜನಕ್ಕೆ ಅದು ದಾರಿದೀಪ. ಈ ನಿಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.